ಹಾಯ್ ಆಲ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಹ್ಯಾಪಿ ಯುಗಾದಿ ಎಲ್ಲರಿಗೂ. ಇವತ್ತು ಮಾವಿನಕಾಯಿ ಚಿತ್ರಾನ್ನ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಹಬ್ಬದ ಸ್ಪೆಷಲ್ ಆದ್ದರಿಂದ ಮಾರ್ನಿಂಗ್ ಲೈಟಾಗಿ ಮಾವಿನಕಾಯಿ ಚಿತ್ರಾನ್ನ. ಸೇಮ್ ಚಿತ್ರಾನ್ನ ಹೇಗೆ ಮಾಡ್ತೀವೋ ಹಾಗೇ, ಬಟ್ ನಿಂಬೆಹಣ್ಣು ಬದಲು ಮಾವಿನಕಾಯಿ ತುರಿದು ಹಾಕೋದು ಅಷ್ಟೇ. ಒಂದು ಬಾಣಲಿಗೆ ಎಣ್ಣೆ, ಸಾಸಿವೆ, ಕಡಲೆಬೇಳೆ, ಉದ್ದಿನಬೇಳೆ, ಸ್ವಲ್ಪ ಕರಿಬೇವಿನ ಸೊಪ್ಪು, ಈರುಳ್ಳಿ, ಹಸಿರು ಮೆಣಸಿನ್ಕಾಯಿ ಹಾಕಿ ಚೆನ್ನಾಗಿ ಫ್ರೈ ಮಾಡಿಕೊಂಡು, ಸ್ವಲ್ಪ ಅರಿಶಿನ ಪುಡಿ, ಉಪ್ಪು ಹಾಕಿ ಮತ್ತೆ ಫ್ರೈ ಮಾಡಿಕೊಂಡು, ಮಾವಿನಕಾಯಿ ತುರಿದಿರೋ ಅಂಥದ್ದನ್ನ ಅದಕ್ಕೆ ಹಾಕಿ ಮಿಕ್ಸ್ ಮಾಡಿ ವೈಟ್ ರೈಸ್ನ ಮಿಕ್ಸ್ ಮಾಡಿದರೆ ಮಾವಿನಕಾಯಿ ಚಿತ್ರಾನ್ನ ರೆಡಿ ಆಗುತ್ತೆ. ಯುಗಾದಿ ಹಬ್ಬ ಆಗಿರೋದ್ರಿಂದ ಸ್ವಲ್ಪ ಹರಳೆಣ್ಣೆ ಹಚ್ಕೋಬೇಕು ಅನ್ನೋ ಪದ್ಧತಿ ಇದೆ. ಅದಕ್ಕೆ ನಮ್ಮ ಅತ್ತೆ ಅವರ ಮಗನಿಗೆ ಸ್ವಲ್ಪ ಹರಳೆಣ್ಣೆ ಹಚ್ತಿದ್ದಾರೆ. ಮುಂಚೆ ಆದರೆ ಎಲ್ಲರ ಮನೆ ಮುಂದೆ ಕೂತ್ಕೊಂಡು ಆ ಬೌಲಲ್ಲಿ ಹರಳೆಣ್ಣೆನ ಇಟ್ಕೊಂಡು ಎಣ್ಣೆ ಇಳಿಯೋ ಥರ ಎಣ್ಣೆನ ಹಚ್ತಿದ್ರು. ಬಟ್ ಇವಾಗ ಆ ಥರ ಎಲ್ಲ ಹಚ್ಚಿಸ್ಕೊಳ್ಳಲ್ಲ. ಕೈಗೆ, ಕಾಲಿಗೆ, ಸ್ವಲ್ಪ ತಲೆಗೆ, ಫೇಸ್ಗೆ ಹಚ್ಕೊಂಡ್ರೆ ಅದೇ ದೊಡ್ಡ ವಿಷಯ ಆಗಿರುತ್ತೆ. ಯಾಕಂದರೆ ಈಗ ಹರಳೆಣ್ಣೆ ಅಂಟಂಟು ಅಂತ ಹೇಳಿ ಕೆಲವ್ರಿಗೆ ಇಷ್ಟ ಆಗುತ್ತೆ, ಬಟ್ ಕೆಲವ್ರಿಗೆ ಇಷ್ಟ ಆಗಲ್ಲ. ಆವಾಗ ಬಿಸಿ ನೀರಿಗೆ ಸ್ವಲ್ಪ ಬೇವಿನ ಸೊಪ್ಪು ಹಾಕ್ಕೊಂಡು ಕೂಡ ಸ್ನಾನ ಮಾಡ್ತಿದ್ರು. ಇವಾಗೆಲ್ಲ ಆ ಪದ್ಧತಿ ಇದೆಯೋ ಇಲ್ವೋ, ರೂಢಿಸ್ಕೊತಿದ್ದಾರೋ ಇಲ್ವೋ ಗೊತ್ತಿಲ್ಲ. ಬಟ್ ಕೆಲವೊಂದು ಆಚಾರ ವಿಚಾರಗಳನ್ನ ನಾವು ಪೂರ್ತಿಯಾಗಿ ಬಿಟ್ಬಿಡೋಕ್ಕಾಗಲ್ಲ. ಅದರಿಂದ ಸ್ವಲ್ಪ ನಾವು ಕೂಡ ಅದನ್ನು ಅನುಸರಿಸ್ಕೋತಿದ್ದೀವಿ. ಅದಾಗಿ ಎಲ್ಲ ಕೆಲಸಗಳನ್ನೂ ಮುಗಿಸ್ಕೊಂಡು ಫ್ರೆಶ್ ಅಪ್ ಆಗಿ ಈಗ ಮಧ್ಯಾಹ್ನದ ಅಡುಗೆ ಅಂದರೆ ಒಬ್ಬಟ್ಟು, ಹಬ್ಬದ ಅಡುಗೆ ಏನಿದೆ ಅದನ್ನು ರೆಡಿ ಮಾಡ್ಕೋತಿದ್ದೀನಿ. ನಾನು 1 ಗ್ಲಾಸ್ ಅಳತೆ ತೊಗರಿಬೇಳೆಗೆ 2 ಗ್ಲಾಸ್ ಬೆಲ್ಲ ಹಾಕ್ಕೋತೀನಿ. ನನಗೆ ಅಳತೆ ಕ್ಲೀನಾಗಿ ಸಿಗುತ್ತೆ. ಸ್ವೀಟ್ ತುಂಬ ಜಾಸ್ತಿನೂ ಆಗಲ್ಲ, ತುಂಬ ಕಡಿಮೆನೂ ಆಗಲ್ಲ, ಲಿಮಿಟಾಗಿ ಆಗುತ್ತೆ. ಮೈದಾ ಹಸಿಟ್ಟು ಕೂಡ ಕಲಿಸ್ಕೊತಿದ್ದೀನಿ. ಮೈದಾಗೆ ಒಂದು 1/2 ಕಪ್ ಆಗುವಷ್ಟು ಚಿರೋಟಿ ರವೆ, ಸ್ವಲ್ಪ ಅರಿಶಿನ, ಒಂಚೂರು ಸಕ್ಕರೆ, ಒಂಚೂರು ಉಪ್ಪು ಹಾಕಿ ಚೆನ್ನಾಗಿ ಸಾಫ್ಟಾಗಿ ಕಲಿಸ್ಕೊಂಡು ಒಂದು ಸ್ವಲ್ಪ ಹೊತ್ತು ಅದನ್ನು ನೆನೆಯೋಕ್ಕೆ ಬಿಟ್ಟರೆ ಒಂದು 2 ಅವರ್ಸ್ ನೆನೆದ್ರೆ ತುಂಬಾ ಚೆನ್ನಾಗಿ ಬರುತ್ತೆ. ಫ್ಲಫಿಯಾಗಿ ಬರುತ್ತೆ. ಬೇಳೆ ಕೂಡ ಚೆನ್ನಾಗಿ ಬೆಂದಿದೆ ನೋಡಿ. ಈ ಹದಕ್ಕೆ ಬಂದರೆ ಸಾಕು. ಹಾಗೆ ಬೆಲ್ಲಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು, ಕಾಯಿ ರಾತ್ರಿಯೇ ತುರಿದಿಟ್ಕೊಂಡಿದ್ದೆ ಬೆಳಗ್ಗೆ ಕಷ್ಟ ಆಗಬಾರ್ದು ಅಂತ ಹೇಳಿ. ಸೊ ತುರಿದಿರೋ ಕಾಯಿನ ಮತ್ತು ಏಲಕ್ಕಿ ಪುಡಿ ಸ್ವಲ್ಪ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಗ್ರೈಂಡ್ ಮಾಡಿಕೊಂಡ್ರೆ ಸಾಕು. ಬೇಗನೆ ಅದು ಗ್ರೈಂಡ್ ಆಗುತ್ತೆ. ಸ್ವಲ್ಪ ನೀರಿನ ಅಂಶ ಬಿಟ್ಟಾಗ ಮಿಕ್ಸರಲ್ಲಿ ಹಾಕಿದಾಗ ಅದು ತುಂಬ ಕಷ್ಟ ಅಂತ ಏನೂ ಅನಿಸಲ್ಲ. ಬೇಗನೆ ಅದು ಗ್ರೈಂಡ್ ಆಗುತ್ತೆ. ಒಬ್ಬಟ್ಟು ಹಿಟ್ಟು ಏನಾಯಿತು ಸಾಫ್ಟ್ ಆಯಿತು ಅಂತ ಅನಿಸಿದ್ರೆ ನೀವೊಂದು 10 ನಿಮಿಷ ಕಾಲ ಇದನ್ನು ಫ್ರಿಜ್ಜಲ್ಲಿ ಇಟ್ಟರೆ ಆಟೋಮೆಟಿಕ್ ಸ್ವಲ್ಪ ಗಟ್ಟಿ ಆಗುತ್ತೆ. ಒಬ್ಬಟ್ಟಿಗೆ ತಟ್ಟಬೇಕಾದ್ರೆ ಒಳ್ಳೆ ಹದ ಸಿಗುತ್ತೆ. ಪಾಲ್ಗಡಲ ಕಡೆವಾಗ ನೀ ಜನಿಸಿದಂತೆ ನಾನಿನ್ನ ಕಂಡೆ ಬಲು ಮೋಹಗೊಂಡೆ. ಪಾಲ್ಗಡಲ ಕಡೆವಾಗ ನೀ ಜನಿಸಿದಂತೆ
ಗಡಲ ಕಡೆವಾಗ ನೀ ಜನಿಸಿದಂದೆ ನಾನಿನ್ನ ಕಂಡೆ ಬಲು ಮೋಹಗೊಂಡೆ ಪಾಲ್ಗಡಲ ಕಡೆವಾಗ ನೀ ಜನಿಸಿದಂದೆ ನಾನಿನ್ನ ಕಂಡೆ ಬಲು ಮೋಹಗೊಂಡೆ ಪ್ರೇಮಾನುರಾಗದೆ ಕೈ ಹಿಡಿದೆ ನಿನ್ನನ್ನು ಪಡೆದು ಪರಿಪೂರ್ಣನಾದ ನಾನೇ ಭಾಗ್ಯವಂತ ನಾನೇ ಭಾಗ್ಯವತಿ